ಅದರಂತೆ ನಮ್ಮ ಎಲ್ಲ ಸ್ನೇಹ ಬಳಗವೂ ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿರಂತೆ. ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರ ಕೋಟೆ ಪ್ರೌಢಶಾಲೆ ಮುಂಡರಗಿ ಸನ್ 1988-89ನೇ ಸಾಲಿನ SSLC ಮೊದಲಾಗಿ ಪರಮ ಪೂಜ್ಯ ಜಗದ್ಗುರು ನಿಜಗುಣ ಪ್ರಭುಗಳ ಪಾದಗಳಿಗೆ ಸ್ಪರ್ಶಿಸುತ್ತಾ ಸನ್ 1988-89ನೇ ಸಾಲಿನ SSLC ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದ ಶುಭಾರಂಭದ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೂ ನಮ್ಮ ಶಿರ ನಮಸ್ಕಾರ ತಿಳಿಸುತ್ತೇವೆ. ಈಗ ಎಲ್ಲರಿಗೂ ಸ್ವಾಗತ ಬಯಸುವ ಸಮಯ. ಈ ಸಮಾರಂಭ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡ ಪೂಜ್ಯ ಶ್ರೀ ಜಗದ್ಗುರು ತೋಂಟದಾರ್ಯ ಮಠದ ಶ್ರೀ ಜಗದ್ಗುರು ನಿಜಗುಣಾನಂದ ಸ್ವಾಮಿಯವರನ್ನು ಹೃತ್ಪೂರ್ವಕ ಸ್ವಾಗತ. ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ ದೇಸಾಯಿ ಅವರಿಂದ ಮಾಲಾರ್ಪಣೆಯನ್ನು. ಸ್ವಾಗತವನ್ನ ಮಾಡಿದಂತಹ ಪರಮೇಶ್ವರಪ್ಪ ಅವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಶ್ರೀ ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರ ಕೋಟೆ ಪ್ರೌಢಶಾಲೆ ಕೈಗೊಳ್ಳುವುದರ ಮೂಲಕ ನಾವು SSLC ಈ ಒಂದು ಶಾಲೆಯಲ್ಲಿದ್ದಂಥ ಬ್ಯಾಚ್ನವರೆಲ್ಲರೂ ಒಂದು ಕಡೆ ಸೇರಿ ನಾವು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡೋಣ. ಕಾರಣ ಇಷ್ಟೇ, ನಮ್ಮ ಶಿಕ್ಷಕರು ಕೇವಲ ನಮಗೆ ಪುಸ್ತಕದ ಪಾಠವನ್ನು ಹೇಳಿಲ್ಲ, ಜೀವನದ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕೆ ಅವರಿಗೆ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಇವತ್ತು ನಮಗೆ ಕಲಿಸಿದಂಥ ಎಲ್ಲ ಗುರುಗಳನ್ನು ನಾವು ಇಲ್ಲಿ ಒಂದು ಸನ್ಮಾನ ಮಾಡುವುದರ ಮೂಲಕ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ ನಾವು ಈ ಶಾಲೆಗೆ ಹೇಗೆ ಬಂದ್ವಿ ಅಂದರೆ, ಸಾಮಾನ್ಯವಾಗಿ ಕೋಟೆ ಶಾಲೆ ಪ್ರಾಥಮಿಕ ಕೋಟೆ ಶಾಲೆಯಲ್ಲಿ 7ನೇ ತರಗತಿಯನ್ನು ಮುಗಿಸಿ ನಾವು ಇರುವಂಥ ಸಂದರ್ಭದೊಳಗೆ ನನಗೆ ನೆನಪಿದೆ, ಹಕ್ಕಂಡಿ ಸರ್ ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವ್ರದ್ದು ಮತ್ತು ನಮ್ಮದು ಸಹಿ ಮಾಡಿಸ್ಕೊಂಡು ಅಡ್ಮಿಷನ್ ಫಾರ್ಮಿಗೆ TC ತಾವೇ ತರಿಸ್ಕೊಂಡು, ಯಾಕಂದರೆ ಶಾಲೆ ಸ್ಟಾರ್ಟ್ ಆಗಿ ಕೇವಲ 2 ವರ್ಷ ಆಗಿತ್ತು, ನಾವಿಲ್ಲಿ 3ನೇ ಬ್ಯಾಚು, ಹೀಗಾಗಿ ನಮ್ಗೆ 2ನೇ ಬ್ಯಾಚು, ಹೀಗಾಗಿ ಅವಾಗ JA ಕಾಲೇಜು ಬಹಳ ಒಂದು ಉತ್ತಮ ಸ್ಥಿತಿಯಲ್ಲಿತ್ತು, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗುವಂಥ ಸ್ಥಿತಿಯಲ್ಲಿತ್ತು. ಆದರೆ ಹಕ್ಕಂಡಿ ಸರ್ ಸ್ವತಃ ನಮ್ಮ ಮನೆಗೆ ಬಂದು TC ತಾವೇ ತರಿಸ್ಕೊಂಡು ಫೀಸ್ ಸಹಿತ ತಾವೇ ತುಂಬಿಕೊಂಡು ನಮ್ಮನ್ನಿಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರೆ ನಮಗನಿಸ್ತು ಆ ಶಾಲೆ ಹೇಗಿದೆ ಏನೋ ಗೊತ್ತಿಲ್ಲ ಅಂತೇಳಿ. ಆದರೆ ಈ ಶಾಲೆಗೆ ಬಂದಾಗ ಇಲ್ಲಿ ಇರುವಂಥ ಗುರುಗಳು ಅವರಿಗೆ ಪಗಾರ ಇರಲಿಲ್ಲ. ಆ ಪಗಾರ ಇಲ್ಲದೆ ಇದ್ದಂಥ ಸಂದರ್ಭಗಳಿಗೂ ಕೂಡ ಅವರು ತಮ್ಮ ತುಂಬು ಹೃದಯದ ಪ್ರೀತಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ತಮ್ಮ ಮಕ್ಕಳಂತೆ ನಮ್ಮನ್ನು ಕಂಡು ವಿದ್ಯೆಯನ್ನು ಕಲಿಸಿದರು. ಹಾಗಾಗಿ ಇವತ್ತು ಅವರಿಗೆ ನಾವು ಗುರುವಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥದ್ದು. ಜೊತೆಗೆ ನಾವು ಪ್ರಾಥಮಿಕ ಇಲ್ಲಿ ಕೋಟೆ ಶಾಲೆಯಿಂದ ಬಂದವರು ಯಾರು ಕೂಡ ಜಾಣರಲ್ಲ, ಎಲ್ಲರೂ ದಡ್ರೆ. ಅಂತ ದಡ್ಡ ಮಕ್ಕಳನ್ನ ತೆಗೆದುಕೊಂಡು ಬಂದು ನಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿದಂಥ ಕೀರ್ತಿ ನಮ್ಮ ಗುರುಗಳಿಗೆ ಸೇರುತ್ತೆ. ಇಲ್ಲಿ ಜಾಣ ವಿದ್ಯಾರ್ಥಿಗಳನ್ನ ಜಾಣರನ್ನಾಗಿ ಮಾಡುವುದು ದೊಡ್ಡದಾಗಲ್ಲ, ದಡ್ಡ ವಿದ್ಯಾರ್ಥಿಗಳನ್ನ ಜಾಣರನ್ನಾಗಿ ಮಾಡುವಂಥದ್ದು ಇವತ್ತು ನಮ್ಮ ಗುರುಗಳಿಗೆ ಸೇರುತ್ತೆ. ಜೊತೆಗೆ ನಾವು ಮುಕ್ತಾಯ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನ ನೀರು ಹಾಕುವ ಮೂಲಕ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಿಜಗುಣ ಪ್ರಭು ಮಹಾಸ್ವಾಮಿಗಳು ಉದ್ಘಾಟಿಸಿದ್ದಾರೆ. ಅವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಮುನ್ನಡೆಸೋ ವಿದ್ಯಾಲಯ
ಇಂಜಿನಿಯರ್ ಅಲ್ಲ, ಅವಳು ಡಾಕ್ಟರ್ ಅಲ್ಲ, ಇಸ್ರೋದಲ್ಲಿದ್ದವಳಲ್ಲ. ಸುಮ್ಮನೆ ದಾರಿಯಲ್ಲಿ ಹೋಗುವಾಗ ಮಕ್ಕಳಿಲ್ಲ ಅಂತೇಳಿ ಸಮಯ ವೇಸ್ಟ್ ಮಾಡಬಾರ್ದು ಅಂತೇಳಿ ಗಿಡ ಕಡಿದು ತಂದು ಹೀಗೆ ಗಂಡ ನಡ್ತಿದ್ದ. ತಾನು ಕೊಡದ ಮೇಲೆ ತಲೆ ಒಂದು ಕೊಡದಲ್ಲಿ ನೀರು ಹಾಕ್ತಾ ಬಂದು ಇಡೀ ಸಾಲು ಮರನ ಬೆಳೆಸೋದು. ಸಾಲು ಮರದ ತಿಮ್ಮಕ್ಕಾದ್ಲು ಡಾಕ್ಟರೇಟ್ ಮಾಡಲಿಲ್ಲ, PhD ಮಾಡಲಿಲ್ಲ. ಆದರೆ ಅವಳ ಬಗ್ಗೆ ಸಾವಿರಾರು ಜನ PhD ಮಾಡಿದ್ರು. ವಾಟ್ ಈಸ್ ದ ಎಜುಕೇಶನ್? ವಾಟ್ ಈಸ್ ದ ಟೈಮ್? ಏನದು? ಹಾಗಾದ್ರೆ ಅವಳಿಗೆ ಯಾರು ಕಲಿಸಿದ್ರು? ಆ ತಾಯಿಯನ್ನ ಯಾರು ಗೌರವಿಸಿದ್ರು? ಆ ತಾಯಿ ಜಗತ್ತಿನಲ್ಲಿ ಉಳಿಬೇಕಾದ್ರ ಕಾರಣ ಏನು? ತಾನು ಬಂದಿರುವ ಸಮಯವನ್ನು ಹಾಳು ಮಾಡಲಿಲ್ಲ, ಆಕೆ ಬೇಸರ ಮಾಡಿಕೊಳ್ಳಿಲ್ಲ, ಮಕ್ಕಳಿಲ್ಲ ಅಂತ ಯೋಚನೆ ಮಾಡಲಿಲ್ಲ, ಸಂಪತ್ತಿಲ್ಲ ಅಂತ ಅದರ ಕಡೆಗೆ ಗಮನ ಕೊಡಲಿಲ್ಲ, ಆಶ್ರಯ ಇಲ್ಲ ಅಂತ ಯೋಚನೆ ಮಾಡಲಿಲ್ಲ. 4 ಗಿಡ ಪಕ್ಷಿ ಮರಿಗಳಿಗೆ ಆಶ್ರಯವಾಗ್ತದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಇತ್ತಲ್ಲ, ಅದು ಎಂತಹ ದೊಡ್ಡ ಶಿಕ್ಷಣ ಎಲ್ಲಿದೆ ನಮಗೆ? ನಾವು ಓದಿದವರು ಮರ ಕಡಿದು ಬಿಡ್ತೀವಿ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ನಳದಲ್ಲಿ ನೀರು ಬೀಳ್ತಾ ಇದ್ರೆ ಇದು ನಮ್ಮ ದೇಶದ ನೀರು, ಇದು ಕುಡಿಲಿಕ್ಕೆ ಬರ್ತದೆ ಅಂತ ಹೇಳಿ ಅದನ್ನ ಟ್ಯಾಪ್ ಈಗ ನಿಲ್ಲಿಸಿ ಹೋಗುವ ಮನಸ್ಸುಗಳಿಲ್ಲ. ಯಾವನ ಬಿಟ್ಟಾನು ಹೋಗ್ರಿ ಅಂತ ಹೇಳೋದಾದ್ರೆ ನಮ್ಮ ಶಿಕ್ಷಣ ಏನು? ಏನು ಶಿಕ್ಷಣ? ಇವರ ಮನೆ ಕಸವನ್ನ ತಂದು ಅವ್ರು ಹೇಳುವುದಕ್ಕೆ ಮುಂಚಿತವಾಗಿ ಅವ್ರ ಮನೆ ಮುಂದೆ ಹಾಕಿಬಿಡೋದು, ಅವ್ರ ಮನೆ ಕಸವನ್ನ ತಂದು ಇವರ ಮನೆ ಮುಂದೆ ಹಾಕಿಬಿಡೋದು. ಇದೇನು ಶಿಕ್ಷಣ? ನಮಗೆ ನಾಗರಿಕತೆಯ ಶಿಕ್ಷಣವೇ ಬರಲಿಲ್ಲ. ಬದುಕಿಗೆ ಶಿಕ್ಷಣ ಬೇಕಾದಷ್ಟು ಸಿಗ್ಬೋದು. ಇವತ್ತು ದೇಸಾಯಿ ಅವರ ಕಂಪನಿಯವರು, ದೇಸಾಯಿ ಅವರೆಲ್ಲರೂ ಸೇರಿ ಏನು ಮಾಡಿದ್ರು ಅಂದ್ರೆ, ಅವ್ರ ಶಿಕ್ಷಕರಿಗೆ 88, 89ನೇ ಸಾಲಿನ ಎಲ್ಲ ಟೀಚರ್ಸ್ಗಳನ್ನ ಯಾಕೆ ಗೌರವಿಸಬೇಕು ಅಂತಂದಾಗ ಅವ್ರಿಗೊಂದು ವ್ಯವಸ್ಥೆ ಬರ್ತದೆ, ಅದೊಂದು ಭಾವನಾ ವ್ಯವಸ್ಥೆ ಬರ್ತದೆ. ನೆನೆಸ್ಕೊಳ್ತಾರೆ, ಯಾವಾಗಲೂ ನೆನೆಸ್ಕೊಳ್ತಾರೆ. ಇವತ್ತು ಇಂಥ ಕಾರ್ಯಕ್ರಮ ನಡಿಬೇಕಾದ್ರೆ ಶಿಕ್ಷಕರು ಬಹಳ ಚೆನ್ನಾಗಿ ಮಕ್ಕಳನ್ನ ಬೋಧಿಸಿದ್ರೆ, ಪಾಲನೆ ಪೋಷಣೆ ಮಾಡಿದ್ರೆ, ಅವರ ಕರ್ತವ್ಯವನ್ನು ಚೆನ್ನಾಗಿ ಮಾಡಿಟ್ಟಿದ್ರೆ, ತೆಗೆದುಕೊಂಡಿರುವ ಸಂಬಳಕ್ಕಿಂತ ಹೆಚ್ಚಾಗಿ ದುಡಿದು ಮಕ್ಕಳನ್ನ ಭವಿಷ್ಯ ಕೊಟ್ಟಿದ್ರೆ ಇಂತಹ ಗುರುವಂದನೆಗೆ ಸಾಕ್ಷೀಭೂತರಾಗ್ತಾರೆ ಇಂತಹ ಶಿಕ್ಷಕರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ನಿಮಿಷ ಸರ್. 88, 89ನೇ ಸಾಲಿನಲ್ಲಿ ಕಲಿತಂಥ ಬ್ಯಾಚ್ನವ್ರನ್ನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಖಜಾಂಚಿ ಇವರೆಲ್ಲರೂ ಸಾಕಷ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡು ನಮ್ಮೆಲ್ಲರನ್ನ ಅಡ್ರೆಸ್ ಹುಡುಕಿ, ಫೋನ್ ನಂಬರ್ ಹುಡುಕಿ, ಎಲ್ಲೆಲ್ಲದಾರೆ ಅಂತೇಳಿ ಎಲ್ಲರನ್ನೂ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಅಭೂತಪೂರ್ವ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮನ 21 ಡಿಸೆಂಬರ್ ತಿಂಗಳ ದಿನ ಒಂದು IBಯಲ್ಲಿ ಮೀಟಿಂಗ್ ಮಾಡಿಕೊಂಡು ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲರೂ ನಮ್ಮನ್ನ ಇಲ್ಲಿ ಕರೆಸಿದ್ರಲ್ಲ, ಅವರೆಲ್ಲರೂ ಮೊದಲೇ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಸವರಾಮ ಅದರಲ್ಲಿ ನೀವು ಹೆಣ್ಮಕ್ಳು ಟೀಮ್ನಲ್ಲಿ ಭಾಳ ಬದುಕನ್ನು ಕಲಿಸಿದ್ರು, ನಾವು ಕಟ್ಟಿಕೊಂಡಿದ್ವಿ, ಚೆನ್ನಾಗಿ ಹೇಳಿಕೊಟ್ರು. ಅವ್ರು ಹೇಳಿದ್ದಕ್ಕೆ ನಾವಿಲ್ಲಿ ನಿಂತ್ಕೊಂಡಿದ್ದೇವೆ, ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೇವೆ. ಸೊ ಇಲ್ಲಿ ಶಿಕ್ಷಕ ಪಾಸ್ ಆದ್ನಂದ್ರೆ ವಿದ್ಯಾರ್ಥಿ ಕಲಿತಂತ ಅರ್ಥ. ಅದು ವಿದ್ಯಾರ್ಥಿ ಕಲಿತ ಅಂದ್ರೆ ಶಿಕ್ಷಕ ಪಾಸ್ ಆಗ್ಯಾನಂತೇಳಿ ಅಂಥ ಒಂದು ಇದ್ರೊಳಗೆ ನಮ್ಮನ್ನ ಬಡಿದು ತಿದ್ದಿ ತೀಡಿ ಪಕ್ಕದ ಊರಿನವರು ಇಲ್ಲೇ ನಾವು ಗಟ್ರಾಡಾಳ ನಮ್ಮೂರವರು ಆಲ್ಮೋಸ್ಟ್ ಆಲ್ ಅರ್ಧ ಜನ ಇದೇ ಮಠದಲ್ಲೇ ಇರ್ತಿದ್ವಿ. ಅಂಥ ಒಂದು ಪರಿಸ್ಥಿತಿ ಒಳಗೆ ಆ ಕಾಲಘಟ್ಟದಲ್ಲಿ ನಮ್ಮನಿಗೆ ವಿದ್ಯೆ ಹೇಳಿಕೊಟ್ಟು ನಮ್ಮನ್ನೆಲ್ಲರನ್ನ ಕರೆಸಿ ಒಂದು ಎಲ್ಲರೂ ನೋಡ್ತಕ್ಕಂಥ ಒಂದು ಭಾಗ್ಯ ಸಿಕ್ತಲ್ಲ, ಅದು ನಿಜವಾಗಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಖಜಾಂಚಿ ಇವರೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದ ತಿಳಿಸುತ್ತಾ
ನೀವು ಕಲಿಸಿದ್ದಕ್ಕೆ ನಾವು ನಿಂತ್ಕೊಂಡಿದ್ದೀವಿ. ಯಾಕಂದರೆ ಶಾಪ ಮತ್ತು ಆಶೀರ್ವಾದ ಬಹಳ ಪವರ್ಫುಲ್ ಶಬ್ದಗಳು ಇವು. ಯಾಕಂದರೆ ಸೌ ದವಾ ಮೇ ಜೋ ನಹಿ ಓ ದುವಾ ಮಹೈ ಅಂತ ಹೇಳ್ತಾನೆ ಕವಿ. 100 ಔಷಧ ಒಳಗೆ ಆಗಲಾರ್ದಂಥ ಕೆಲಸ ಒಂದು ಆಶೀರ್ವಾದದಲ್ಲೇ ಆಗುತ್ತೆ. ಸೊ ಅವರ ಆಶೀರ್ವಾದದಿಂದ ನಮ್ಮ ಮೇಲೆ ಇರೋದರಿಂದ ನಾವು ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಆ ಶಾಪನೂ ಅಷ್ಟೇ. ಯಾಕಂದರೆ ದುರ್ಬಲಕೋ ಮತ್ತ ಸತಾಯಿ ಜಾಕಿ ಮೊಡ ಹಾಯ್ ದಿನ ಜೀವಿಕೆ ಹಾಜ ಜನ್ಮ ಅಂತ ಹೇಳ್ತಾರೆ, ಕವಿರು ಹೇಳ್ತಾರೆ. ಯಾಕಂದರೆ ಕಬ್ಬಿಣ ಕಲ್ಲಿಕ್ಕಂತ ಗಟ್ಟಿಯಾಗಿರುತ್ತೆ ಅದು. ಅದನ್ನ ನಾವು ಕಲ್ಲನ್ನು ಇದು ಮಾಡ್ಬೇಕಾದ್ರೆ ಚಾಣ ಬೇಕೇ ಬೇಕು. ಅಂತಹ ಚಾಣವನ್ನು ಕಮ್ಮಾರ ಕುಲುಮೆಯಲ್ಲಿ ನಾವು ಹೋಗಿರ್ತೀವಿ, ಅದನ್ನ ಜಗ್ತೇವೆ, ಅಲ್ಲಿ ಉಸಿರಾಕುತ್ತೆ ಅದು. ಆ ಉಸಿರಾಕಿದಾಗ ಕಲ್ಲಿಕ್ಕಿಂತ ಗಟ್ಟಿಯಾಗಿರ್ತಕ್ಕಂಥ ಆ ಕಬ್ಬಿಣನ ಕರಿ ಹೋಗುತ್ತೆ. ಅಂದರೆ ನೀನೇ ಲೆಕ್ಕ ಅನ್ನೋ ಲೆಕ್ಕಕ್ಕೆ ನಾವು ಆ ರೀತಿ ಇರಬಾರ್ದು. ಸೊ ಅವರ ಆಶೀರ್ವಾದ ನಮಗಿರಬೇಕು. ಇನ್ನೊಂದು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಮತ್ತೊಂದು ಸಲ ನೋಡಿಕಂತ ಭಾಗ್ಯ ನಮಗೆ ಸಿಕ್ಕಿದೆ. ಸೊ ಹೀಗಾಗಿ ಈ ಗುರುಗಳಿದ್ರೆ ಇಷ್ಟೆಲ್ಲ ಮಾತಾಡೋದು ಬಾಯಿಯೆಲ್ಲ ಕಟ್ಟು ಹೋಗುತ್ತೆ. ಯಾಕಂದರೆ ಅವು ಕೂಡ ನಾವು ಬಡಿಸ್ಕೊಂಡಿವೆ, ಅವೆಲ್ಲ ನೆನಪಾಗ್ತೇವೆ. ಇಷ್ಟಾದ್ರೂ ಮಾತಾಡಲಿಕ್ಕೆ ನಮಗೆ ಕಲಿಸಿದ್ರಲ್ಲ. ಸೊ ಅದಕ್ಕಾಗಿ ಎಲ್ಲರ ಪರವಾಗಿ ಸರ್ ನಿಮ್ಗೆಲ್ಲ ಜೀವನದ ಒಂದೆರಡು ಮೆಲುಕುಗಳನ್ನು ನಾನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು SSLC ಕಲಿಬೇಕಾದ್ರೆ ಭಾಳ ಕಷ್ಟಪಟ್ಟು ಕಲಿತಿದ್ದೀನಿ. ಅಂದರೆ ನಾನು 8th 9th ಒಟ್ಟು ಸಾಲಿನ ಕಲ್ತಿರ. ಅದು ವಿಚಿತ್ರ ಏನು ಅನಿಸ್ತೈತೆ ಅಂದ್ರೆ, ಆಗ ತಾನೇ JT ಹೈಸ್ಕೂಲ್ ಪ್ರಾರಂಭ ಆಗಿತ್ತು. ನನಗೆ ಕಡುಬಡ್ತಾನ. ಯಾಕಂದ್ರೆ ನಾನು 1ನೇ ಇದ್ದಾಗ ನನ್ನ ತಂದೆ ತೀರ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟ್ ಏನಂತಂದ್ರೆ ನನ್ನ ತಾಯಿ, ನಮ್ಮ ಅಣ್ಣ, ನಾನು, ನಮ್ಮ ಅಕ್ಕ 4 ಜನ ನಾವು ಅಂತಿದ್ರು. ನಾವು ದುಡ್ದ್ರೆ ನಮ್ಮ ಮನೆ ನಡಿಬೇಕು. ನಮ್ಮ ಅಕ್ಕ ನಾನು ಇಬ್ಬರು ದುಡಿದ್ರೆ ನನ್ನ ಮನೆ ನಡಿಬೇಕು. ನಮ್ಮ ಅಣ್ಣನಿಗೆ ಇಲ್ಲ ಪ್ಯೂನ್ ಇದ್ರು, ಅವರು SSLC ಸಿಪಾಯಿ ಇದ್ರು ಅವರು. ಆಗ ನಾನು 8th 9th ಒಟ್ಟ ಓದ್ಲೇ ಇಲ್ಲ. ಒಮ್ಗೆ 10th ಹೋಗಿದ್ದೆ. 10th ನಾನು ಹೆಂಗೆ ಓದಿದ್ದೆ ಅಂತಂದ್ರೆ ಇವ್ರು ಹೆಂಗೆ ನಾನು ತಿದ್ದಿರ್ಬೇಕಂತಂದ್ರೆ ನನ್ಗೆ ಈಗಲೂ ಕೂಡ ಆವಾಗ ಏನು ಅವ್ರು ಕಲಿಸಿರ್ತಕ್ಕಂತಹ ಕೆಲವೊಂದು ಇವು ನೆನಪದವು. ಗುಡುಗು ಮತ್ತು ಮಿಂಚುಗಳು ಹೆಂಗೆ ಉತ್ಪತ್ತಿ ಆಗ್ತಾವೋ ಅಂತಕ್ಕಂಥದ್ದು ಒಂದು ನಾವು ಅವಾಗಿದ್ದ ಕಲ್ತದ್ದು ಒಂದು ನೆನಪು. ಧನ ವಿದ್ಯುತ್ತಾವೇಶ ಮಾಡ ಮತ್ತು ಋಣ ವಿದ್ಯುತ್ತಾವೇಶಗಳ ಒಂದನ್ನೊಂದು ಅಪ್ಪಳಿಸಿದಾಗ ಗುಡುಗು ಮತ್ತು ಮಿಂಚುಗಳು ಉತ್ಪತ್ತಿ ಆಗ್ತವೆ ಅಂತಕ್ಕಂಥ ಆಗಿನ ಕಲ್ತಿದ್ದಂಥ ನೆನಪು ಇವತ್ತಿಗೂ ಕೂಡ ನನಗೆ ಹಸಿರಾಗೈತಿ ಅಂತಕ್ಕಂಥದ್ದು. ಆಮೇಲೆ ಮ್ಯಾಥಮೆಟಿಕ್ಸ್ನಾಗೆ SN = n ಬ್ರಾಕೆಟ್ n+1/2a ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಯಿದೆ ಅಂತಕ್ಕಂಥದ್ದು ಅವಾಗ ಕಲ್ತಿದ್ದು ಈಗಲೂ ಕೂಡ ಅದು ನೆನಪಿನಲ್ಲಿ ಐತಿ ಅಂತಕ್ಕಂಥದ್ದು. ಅದು ನನ್ನ ಗುರುಗಳಾಗಿರ್ತಕ್ಕಂಥ ತಳಗಡೆ ಗುರುಗಳು ನನಗೆ ಆಗ ಕಲಿಸಿದ್ದು ಈಗಲೂ ಕೂಡ ಅದು ನೆನಪಿಗೆ ಐತಿ ಅಂತಕ್ಕಂಥದ್ದು. ಆಮೇಲೆ ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳ ಮೊತ್ತ -b/a c/a ಇದು ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳ ಮೊತ್ತವನ್ನು ಕಂಡುಹಿಡಿಯಿದೆ ಅಂತಕ್ಕಂಥದ್ದು ಅವಾಗ ನಾನು ಕಲ್ತಿದ್ದು ಅಂತಕ್ಕಂಥದ್ದು. ಅವು ಕೂಡ ಈಗಲೂ ಕೂಡ ನನಗೆ ನೆನಪದವು ಅಂತಂದ್ರೆ ಅವರ ಒಂದು ಅವರಲ್ಲಿ ಇರ್ತಕ್ಕಂತಹ ಒಂದು ವಿದ್ಯದ ಅಣು ಇವತ್ತು ನಾವೇನಾದ್ರೂ ಅದು ನನ್ನ ರಕ್ತ. ಆಮೇಲೆ ನಮಗೆ ಜಾಗೆ ಕೊರತೆ ಇತ್ತು. ಆಗಿನ ನಿಜಗುಣ ಪ್ರಭುಗಳು ತಮ್ಮ ಮಾತಿನಲ್ಲಿ ಅದನ್ನು ಹೇಳ್ಯಾರ. ಇಲ್ಲಿ ನಾವು ಬಂದಾಗ ಮಠ ಬಹಳ ಆಕ್ರಮಿತವಾಗಿತ್ತು. ಬೇರೆ ಬೇರೆ ಜನರು ಇಲ್ಲಿ ವಾಸವಾಗಿದ್ದು ಅವ್ರನ್ನೆಲ್ಲ ಗುಳೆ ಎಬ್ಸಿದ್ವಿ ನಾವು. ಆಮೇಲೆ ಸಾಕಷ್ಟಿತ್ತು. ನಮ್ಮ ಸಮಿತಿಯವರು ಅದನ್ನೆಲ್ಲ ಉಸುಗು ಹೇರಿ ಇದನ್ನ ಮಾಡಿ ಬಹಳ ಕಷ್ಟದಿಂದ ಇದನ್ನ ಸಮತಟ್ಟು ಮಾಡ್ಕೊಂಡ್ವಿ. ಆಮೇಲೆ ಲೈಟ್ ಗ್ರೌಂಡ್ ಮಾಡ್ಕೊಂಡ್ವಿ. ಮತ್ತು ರೂಮ್ಗಳಲ್ಲಿ ಕೂಡ ಇಲ್ಲಿ ಹಾವು ಹರಿದಾಡ್ತಾ ಇದ್ವು. ನಾಗರಹಾವ ಇರಲಿಲ್ಲ, ಬೇರೆ ಹಾವು ಇರಲಿಲ್ಲ. ಇಂಥದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಂದು ಕುಳಿತು ಕಲಿತಾ ನಾವು ಕ್ಲಾಸ್ನಾಗ ವಿದ್ಯಾರ್ಥಿಗಳಿದ್ದಂದ್ರೆ ಇಲ್ಲಿ ಹೆಂಗೆ ಬೈಲಾಗ ಓಡಾಡ್ತಿದ್ವು ಹಾವು. ಈ ರೀತಿ ಪರಿಸ್ಥಿತಿ ಇತ್ತು. ಹಾವು ನೋಡಿದ್ರೆ ಕೆಲವು ಮಂದಿ ಬರ್ತದಿಲ್ಲ. ಆದ್ರೆ ಪುಣ್ಯಕ್ಕೆ ಯಾವ ಹಾವನು ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಜಗದ್ಗುರುಗಳು ಲಿಂಗೈಕ ಜಗದ್ಗುರುಗಳ ಒಂದು ಆಶೀರ್ವಾದ ನಮ್ಮ ಮೇಲೆ ಇತ್ತು ಅಂತ ಹೇಳಿ ನಾನು ಇಲ್ಲಿ ಸ್ಮರಿಸ್ತಾ ಇದ್ದೆ. ಅವರ ಒಂದು ಹೆಸರಿನಲ್ಲಿ ನಾವು ಗ್ರ್ಯಾಂಟ್ ಅನ್ನು ಪಡ್ಕೊಳ್ಳೋಕೆ ಕೂಡ ಬಹಳ ಬೇಗನೆ ನಮಗೆ 5ನೇ ವರ್ಷಕ್ಕೆ ನಮಗೆ ಗ್ರ್ಯಾಂಟ್ ಸಿಕ್ತು. ಯಾಕಂದ್ರೆ ಜಗದ್ಗುರುಗಳ ಒಂದು ಹೆಸರಿನ ಪ್ರಭಾವ, ನಾಮ ಸ್ಮರಣೆ, ಅವರ ನಾಮಾಂಕಿತದಿಂದ ನಮ್ಮ ಒಂದು ಜೀವನ ಕೂಡ ಪವಿತ್ರ ಆಯ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮಕ್ಕ ನೋಡಿದ್ವಿ. ನೋಡಲ್ಲಿ ಕಮ್ಮರ ಕೈ ಮಾಡ್ತಾನ,
ಏನ್ರಿ ಅದಕ್ಕೆ ಎಲ್ಲರ ಅಡ್ರೆಸ್ಗಳನ್ನ ನೆನಪು ಹಾರಿದ್ವಿ ಆದ್ರೆ ಮಕ್ಕ ನೋಡಿದ ಕೂಡಲೇ ಎಲ್ಲ ಅಡ್ರೆಸ್ಗಳು ಗೊತ್ತಾದವು. ಅದಕ್ಕೆ ಇಂಥ ಕಾರ್ಯಕ್ರಮವನ್ನು ಆಮೇಲೆ ಅವ್ರ ಮಿಸ್ಸಸ್ ಅವ್ರ ಮಕ್ಕಳು ಎಲ್ಲರನ್ನೂ ನೋಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಈ 1988 89ನೇ ಸಾಲಿನ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿರುವಂಥ ಅಧ್ಯಕ್ಷರಾದಂಥ ಶ್ರೀಯುತ ಬಸವರಾಜ್ ದೇಸಾಯಿ ಅವರು. ಬಸವರಾಜ್ ದೇಸಾಯಿ ಅವರು ಅಂತ ನಾವಂತೂ ಸಾಕಷ್ಟು ಸಲ ನೋಡ್ತೀನಿ. ಗದಗಿನಾಗಂತೂ ಯಾವ್ದಾರ ಕಾರ್ಯಕ್ರಮ ಇರಲಿ ಅವ್ರ ಮುಂಚೂಣಿ ಇದ್ದೇ ಇರ್ತೈತಿ. ಅಲ್ಲಿ ಪ್ರತಿ ಸಲ ಎಲ್ಲ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಾರೆ. ಅದಕ್ಕೆ ಅಂಥವರು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೋಶಿಯವರು ಇನ್ನು ಉಳಿದಂಥ ಎಲ್ಲ ಸಂಘಟಕರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ಮಾಡಿದ್ರಿಂದ ನಮಗೆಲ್ಲ ಖುಷಿ ತಂದಿದೆ. ಅದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಅದಕ್ಕೆ ಇಲ್ಲಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನ ನಮಗೆ ಸರಿ ಏನೋ ಅನ್ನೋ ಹಂಗ ಇದ್ರು. ಅವಾಗ ನಮ್ಗೆ ಏನಾದ್ರೂ ಹೇಳ್ಬೇಕಾದ್ರೆ ಭಯ ಬರ್ತಿತ್ತು. ಅದಕ್ಕೆ ನಾನು ಹಳೆಗನ್ನಡ ಪದ್ಯಗಳನ್ನ ಹಳೆಗನ್ನಡ ಪಾಠಗಳನ್ನ ನಾನು ಯಾರಿಗೆ ಕೊಡ್ತಿದ್ನಪ್ಪ ಅಂದ್ರೆ ಹಕ್ಕಂಡಿ ಸರ್ ಹೇಳ್ರಿ ಅಂತ ಹೇಳ್ತಿದ್ದೆ. ಆಮೇಲೆ ಮುಂದೆ ನಾನೇ ಹೇಳಾಕತ್ತೆ. ಆದ್ರೆ ಮೊದ್ಲೆಲ್ಲ ನನಗ ಹಳೆಗನ್ನಡ ಪದ್ಯಗಳನ್ನ ಹೇಳಾಕ್ ಬರ್ತಿದ್ದಿಲ್ಲ. ಆದ್ರೆ ಬೇಗನೆ ಅವ್ರಿಗೆ ಅರ್ಥ ಮಾಡಿಸುವಂತ ಶಕ್ತಿ ನಮ್ಗಿರ್ತಿದ್ದಿಲ್ಲ. ಪ್ರಯತ್ನ ಎಲ್ಲದಕ್ಕೂ ಕಾರಣ. ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ, ಪ್ರಯತ್ನ ಮಾಡಿದ್ರೆ ಮುಂದೆ ಬರ್ತೀವಿ. ಇವತ್ತು ನೋಡಿ ಇಲ್ಲೆಲ್ಲ ಅನೇಕ ವಿದ್ಯಾರ್ಥಿಗಳು ಅದಾರ, ಎಷ್ಟೋ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಅದಾರಪ್ಪ ಅಂದ್ರೆ ಅವರ ಪ್ರಯತ್ನನೂ ಕೂಡ ಬಹಳ ಮುಖ್ಯ. ಅದಕ್ಕೆ ಅವ್ರ ಪ್ರಯತ್ನದಿಂದ ಮೇಲ್ಮಟ್ಟಕ್ಕೆ ಬಂದು ಇವತ್ತ ಎತ್ತರ ಸ್ಥಾನದಲ್ಲಿ ಇದ್ಕೊಂಡು ನಮಗ ಇವತ್ತ ಸನ್ಮಾನವನ್ನ ಗುರುಗಳಿಂದ ನಾವು ಆಶೀರ್ವಾದ, ಅದು ಆಶೀರ್ವಾದ ಅಂತಾರಲ್ಲ ಅವರ ಪ್ರೀತಿ, ಅದು ಇನ್ನೂ ಇದೆ, ನಮ್ಗೆ ಆಯುಷ್ಯ ಹೆಚ್ಚಾಗ್ತದ. ಹೀಗಾಗಿ ಇಲ್ಲೇ ಇದರಲ್ಲೇ ಅತ್ಯಂತ ಮನೆಗೆ ಬಂದರು ಒಂದು 4-5 ಮಂದಿ. ಬಸವರಾಜ್ ದೇಸಾಯಿ ಅವರು, ಆಮೇಲೆ ಗೋವಿಂದರಾಜ್ ಜೋಶಿ ಅವರು, ಸಂಧಿಮನಿಯವರು, ನಮ್ಮ ಹೊಸರಂ ಬಂಡಣ್ಣವರು, ಜುನೈದ ತಳಗಡೆ ಅವರು, ನಮ್ಮ ತಳಗಡೆ ಸಪ್ತಮ್ಮ ಅವರು, ಜುನೈದ. ಹೀಗೆ ಇವರೆಲ್ಲರೂ ಬಂದು ನಮ್ಗೆ ಆಹ್ವಾನ ಕೊಟ್ಟರು. ನಮಗೆ ಕೆಲವೊಬ್ಬರು ನಂಬರ್ ಇದ್ದಿದ್ದಿಲ್ಲ. ಪೂಜಾ ಟೀಚರು ಅವರು, ಹಕ್ಕಂಡಿಸೋರು, ತಳಗಡಿಸೋರು ನಂಬರ್ ಕೊಟ್ಟ. ಆಮೇಲೆ ಉಳಿದವ್ರು ಪ್ರತಿಯೊಬ್ಬೊಬ್ಬರಿಗೆ ಒಬ್ಬೊಬ್ಬರು ಮನೆಗೆ ಒಂದೊಂದು ಊರಿಗೆ ಹೋಗಿ ಒಂದು ಕಾರ್ ತಗೊಂಡು ಹೋಗಿ ಎಲ್ಲರನ್ನ ಅವರು ಮೀಟ್ ಮಾಡ್ರ. ಅದು ಭಾಳ ಅದ್ಭುತ ಐತೆ. ನನಗೆ ಫೋನ್ ಮಾಡ್ಬೇಕಿಲ್ಲ, ಮರಿ ಏನು ಕಷ್ಟಪಡ್ತೀರಿ ಅಂತ. ಅದಕ್ಕೆ ಇವ್ರ ಶ್ರಮ ಇಲ್ಲೇ ಭಾಳ ಇದೆ ಅಂತ. ಅದಕ್ಕೆ ಇವರೆಲ್ಲರೂ ಏನಾಯ್ತು ಅಂದ್ರೆ ಇನ್ನೂ ನಮ್ಮ ವಯಸ್ಸಿಗೆ ನನಗೆ 68 ರನ್ನಿಂಗ್. ನಮ್ಮ ಮಕ್ಕಳ ಸರಿ 75 ಇರ್ಬೇಕು, 76. ಮೂಲ ಬಂದವರು 1984ರಲ್ಲಿ ಇಲ್ಲಿ ಇದ್ದವ್ರ ಪೈಕಿ ಅಂದ್ರೆ ನಾನು, ಶಿಂಪೀಸರು, ಅಂದಪ್ಪ ತಾಮ್ರು ಇಲ್ಲಿ ಇದ್ದವ್ರ ಪೈಕಿ. KR ಮಠ ಇದ್ರು ಅವರೆಲ್ಲ ಇಲ್ಲೇ. ನಾವು 84-85ರಲ್ಲಿ ನಾವು ಇಲ್ಲೇ ಬಂದ್ವಿ. ಇದೆಲ್ಲ ಗ್ರೌಂಡ್ ಇರಲಿಲ್ಲ, ಅಡವಿ ಇತ್ತು. ಈ ಗ್ರೌಂಡ್ ಆಗಿದ್ದು ಮಕ್ಕಳಿಂದನ. ನಮ್ಮ DJ ಮಠರು, ನಮ್ಮ VH ಪಾಟೀಲ್ರು, ನಮ್ಮ ಚನ್ನಹಳ್ಳಿ ಅವರು ಎಲ್ಲರೂ ಪರಿಶ್ರಮ ಮಾಡಿದ, ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ಮಾಡಿದರು. ಆಗ ಹೆಚ್ಚು ಈ ಶಾಲೆ ಬೆಳಲಿಕ್ಕೆ ಅವರು 3 ಇವತ್ತು. ಒಬ್ಬರು ಚಿದಾನಂದಪ್ಪ ಉಳ್ಳಾಗಡ್ಡಿ ಅವರು, ಅವ್ರ ಭಾಷೆ ಭಾಳ ಮಾತನ್ನು ಹೇಳಿ ಇಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಿಟ್ಟಪ್ಪ ತಮ್ಮ, ನಮ್ಮ ತಳಗಡೆ ಇನ್ನ MK ತಳಗಡೆ ಗುರುಗಳು ನಡೆಸ್ಕೊಡ್ಬೇಕಾಗಿರಂತೆ. ವೀರಣ್ಣ, ರಮೇಶ್ ಬಂಡಣ್ಣವರ್,
ಮುಂದಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋವಿಂದ್ ಬರ ಗೋವಿಂದ್ ಬಸವಣ್ಣವ ಭಾಗ್ಯಲಕ್ಷ್ಮಿ ಸವಳೂರ್, ಮಂಜುಳಾ ಎಲಿವಾಳ್, ಸಂಗ್ರಾಮ ತೊಂಡಿಯಾಳ್. ಗುರುಗಳಿಗೆ ಹಾಗೂ ಗುರು ಮಾತೆಯರ ಪಾದಕ್ಕೆ ಹಣೆ ಮಣಿದು ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ತಾಯಂದರೇ, ಅಕ್ಕ ತಂಗಿಯರೇ ಹಾಗೂ ನನ್ನ ಸಹೋದರ ಸನ್ಮಿತ್ರರೇ ಹಾಗೂ ನನ್ನ ಎಲ್ಲ ಸಹಪಾಠಿಗಳೇ ಇವತ್ತು ಈ ಒಂದು ಸುಸಂದರ್ಭ ಎಂಥ ಸನ್ನಿವೇಶ ಅಂತ ಹೇಳಿದ್ರೆ ಇದು ಮರೆಯಲಾರದಂಥ ಘಟನೆ, ಮರೆಯಲಾರದಂಥ ಸಮಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಭವ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರ ಮುನಿದರು ಗುರು ಕಾಯುವನು ಎಂಬ ನಾನುಡಿಯಂತೆ ನಾವೇನೇ ಇವತ್ತು ದೇವರು ನಮ್ಮನ್ನ ಏನೇ ಶಿಕ್ಷೆ ಕೊಟ್ಟರು ಅದು ಗುರು ಆ ಶಿಕ್ಷೆಯನ್ನ ಮಾಸುವಂತ ಮಾಯ ಮಾಡುವಂತ ಶಕ್ತಿ ಅದು ಯಾರಿಗಾರ ಐತೆ ಅಂದ್ರೆ ಈ ವೇದಿಕೆ ಮೇಲೆ ಕೂತಂತ ಎಲ್ಲ ನನ್ನ ಗುರು ವೃಂದಕ್ಕೆ ಐತೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಬಂಧುಗಳೇ. ಯಾಕಂತಂದ್ರೆ ತಾಯಿ ತಂದೆ ನಮ್ಮನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡಿ ಮನೆಯಿಂದ ಹೊರಗೆ ಕಳಿಸ್ತಿದ್ರು ಅದೇ ರೀತಿ ಶಾಲೆಗೆ ಬಂದ ನಂತರ ಶಾಲೆ ಆವರಣದೊಳಗೆ ಕೂಡ ನಮ್ಮ ಪ್ರತಿಯೊಂದು ಹೆಜ್ಜೆಯ ಗುರುತನ್ನು ಅವರು ಕಂಡು ಹಿಡಿದು ಈ ವಿದ್ಯಾರ್ಥಿ ಹೀಗೆ ಇದ್ದಾನೆ, ಈ ವಿದ್ಯಾರ್ಥಿನಿ ಹೀಗೆ ಇದ್ದಾಳೆ ಅಂತ ಒಂದು ಗುರುತ ಶಕ್ತಿ ಯಾರ್ಯಾರಿಗೆ ಇತ್ತಂದ್ರೆ ಅದು ಗುರುಗಳಿಗೆ ಗುರು ಮಾತೆಯರಿಗೆ ಅಂತ ಹೇಳಿ ತಪ್ಪಾಗಿಕ್ಕಿಲ್ಲ. ಇವತ್ತು ಈ ಒಂದು ಮೈಕ್ ಹಿಡಿದು ಇಂಥ ಒಂದು ಸಭೆ ಒಳಗೆ ಇಂಥ ಒಂದು ಸಭೆಯನ್ನು ನಾವೆಲ್ಲ ಒಂದು ಆಯೋಜಿಸಿದ್ದೇವೆ ಅಂತಂದ್ರೆ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದ್ರೆ ನಮ್ಮ ಗುರುಗಳು, ನಮ್ಮ ಗುರುಮಾತೆಯರು. ಇವತ್ತು ಅಕ್ಷರ ಜ್ಞಾನ ಮಹಾಜ್ಞಾನ ಅಂತ ಅಕ್ಷರ ಜ್ಞಾನವನ್ನ ಕನ್ನಡ, ಇಂಗ್ಲಿಷು, ಹಿಂದಿ, ಸಮಾಜ, ಆಟ ಪಾಠ, ಆಮೇಲೆ ಚಿತ್ರಕಲಾ ಎಲ್ಲ ಶಿಕ್ಷಕರು ಅವರು ನಮಗೆ ಪ್ರತಿಯೊಂದನ್ನು ಕೈ ಹಿಡಿದು ಬರೆಸುವ ಮುಖಾಂತರ, ಪುಸ್ತಕದ ಮುಂದೆ ನಿಂತು ಓದಿಸುವ ಮುಖಾಂತರ ಅವರು ನಮಗೆ ತಿದ್ದಿ ತೀಡಿ ಬೆಳೆಸ್ಯಾರ ಅಂತ ಹೇಳಿದಾಗ ಇವತ್ತು ನಾವು ಇಷ್ಟು ಎತ್ತರಕ್ಕೆ ಬಂದು ನಿಂದ್ರಕ್ಕೆ ಸಾಧ್ಯ ಐತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮಿತ್ರರು ಒಬ್ಬೊಬ್ರು ಹೊರದೇಶದೊಳಗಿದ್ದಾರೆ, ಒಬ್ಬೊಬ್ರು ದೊಡ್ಡ ದೊಡ್ಡ ಜಮೀನ್ದಾರಿದ್ದಾರೆ, ರೈತಾಪಿ ವರ್ಗದೊಳಗಿದ್ದಾರೆ, ಕಲಾ ಪೋಷಕರಿದ್ದಾರೆ, ಹಾಗೂ ಲೆಕ್ಚರ್ ಇದ್ದಾರೆ, ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಿದ್ದಾರೆ, ಫಾರೆಸ್ಟ್ ಆಫೀಸ್ನೊಳಗಿದ್ದಾರೆ, ಬ್ಯಾಂಕರ್ಸ್ ಇದ್ದಾರೆ, ನಮ್ಮ ಕಲಾವಿದರಿದ್ದಾರೆ, ಹಾಗೂ ಎಲ್ಲ ನಮ್ಮ ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆ ಒಳಗಿದ್ದಾರೆ. ಹಾಗೂ ಏನು ಇಲ್ಲ ಅಂದ್ರೂ ಕೂಡ ಅವ್ರ ಮಕ್ಕಳನ್ನು ಒಳ್ಳೊಳ್ಳೆ ವಿದ್ಯಾವಂತರನ್ನ ಬುದ್ಧಿವಂತರು ಮಾಡಿದಂತೆ ಎಲ್ಲ ನನ್ನ ಸಹಪಾಠಿಗಳಿದ್ದಾರೆ. ಅವರೆಲ್ಲರಿಗೂ ಇವತ್ತು ನಮ್ಮ ಶಿಕ್ಷಕರಿದ್ದಾರೆ, ನಮ್ಮ KSRTC ಮ್ಯಾನೇಜರ್ ಇದ್ದಾರೆ. ಹೀಗೆ ಎಲ್ಲರೂ ಬಂದು ಎಲ್ಲ ನನ್ನ ಸನ್ಮಿತ್ರರು ಕೂಡ ಇವತ್ತು ಮತ್ತೆ ನಮ್ಮ ಟೀಚರ್ ಇದ್ದಾರೆ ಶಂಕರಮ್ಮ ಅವರು. ಯಾಕಂತಂದ್ರೆ ಇವತ್ತು ನಾವೆಲ್ಲ ಬಂದು ಕೂಡಿವೆ ಅಂತಂದ್ರೆ ಅದು ಯಾರ ಶಕ್ತಿ ಅಂತಂದ್ರೆ ಅದು ಗುರುವಿನ ಶಕ್ತಿ, ಅದು ನಮಗೆ ಪಾಠ ಮಾಡಿದಂತ ಗುರುವಿನ ಶಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ನಾವು ಕಾರಣ ಇಷ್ಟೇ, ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರನಾಗಿ ಗುರುವಿನ ಹತ್ತಿರಲಿರು ಎಂದ ಸರ್ವಜ್ಞ. ಅಂದ್ರೆ ಒಬ್ಬ ಒಳ್ಳೆಯ ಗುರುವಿನ ಬಳಿ ಎತ್ತಿನಂತೆ, ಸೇವಕನಂತೆ, ಹಿತ್ತಲಿನ ಗಿಡದಂತೆ ಅಥವಾ ಪಾದರಕ್ಷೆಯಂತೆ ಅವರ ಹತ್ತಿರ ಇರಬೇಕು ಎನ್ನುತ್ತಾ ಈ ಸರ್ವಜ್ಞ ಹೇಳ್ತಾನೆ. ಯಾಕಂತಂದ್ರೆ ಆ ಸರ್ವಜ್ಞನ ವಚನ ಯಾರು ಒಂದು ಗುರುವಿಗೆ ಗುಲಾಮನಾಗ್ತಾನೋ
ಅವಾಗ ಆ ಶಿಷ್ಯನಿಗೆ ವರ ಸಿಗುತ್ತೆ, ಆ ಶಿಷ್ಯನ ಬದುಕು ಬಂಗಾರ ಆಗುತ್ತೆ, ಆ ಶಿಷ್ಯನ ಭವಿಷ್ಯ ಉಜ್ವಲ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಬಂಧುಗಳೇ. ಇವತ್ತು ನಾನು ಇಷ್ಟೆಲ್ಲ ಮಾಡಿನಂದ್ರೆ ನಾನಂದ್ರೆ ತಪ್ಪಾಗುತ್ತೆ. ನನ್ನ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮ ಗೋವಿಂದರಾಜ್ ಜೋಶಿ ಅವರು, JK ತೆಳಗಡೆ ಅವರು, ಹೊಸೂರಮ್ಮ ಬಂಡಣ್ಣವರು, ಮುನಾಫ್ ಸಂಧಿಮನಿ ಅವರು, ಇನ್ನೂ ಅನೇಕ ನನ್ನ ಸನ್ಮಿತ್ರರು, ದ್ಯಾಮಣ್ಣ ತಿಮ್ಮಾಪುರ ಅವರು, ಎಲ್ಲ ನನ್ನ ಸನ್ಮಿತ್ರರು ಕೂಡ ನನ್ನ ಜೊತೆಗೆ ಸದಾ ಹೆಜ್ಜೆಗಾಗಿ, ನಮ್ಮ ಶಂಕರಮ್ಮ ಆಗಿರ್ಬೋದು, ಎಲ್ಲರೂ ನಾವು ಬಳಗಾನೂರು ರೇಣುಕಾ ಆಗಿರ್ಬೋದು, ಎಲ್ಲರೂ ಅವರವರನ್ನದೇ ಪ್ರತಿಯೊಬ್ಬರು, ನಮ್ಮ ಒಂದು ರಾಜು ಬನ್ನಿಕೊಪ್ಪ, ಇವರೆಲ್ಲರೂ ಕೂಡ ನಮ್ಗೆ ಬಹಳ ಒಂದು ಪ್ರೋತ್ಸಾಹ ಕೊಟ್ಟರು. ಯಾಕಂತಂದ್ರೆ ಇದಕ್ಕೆ ಪ್ರೋತ್ಸಾಹ ಕೊಡದೇ ಇದ್ರೆ ಇಂಥ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ದುಡ್ಡು ಏನಾರ ಮಾಡ್ಬೋದು, ಆದರೆ ಈ ವಿದ್ಯೆ ಐತಲ್ಲ, ವಿದ್ಯೆ ಬಹಳ ಕಷ್ಟ. ಇವತ್ತು ದುಡ್ಡು ಹೆಂಗಾರ ತರ್ಬೋದು, ಆದ್ರೆ ವಿದ್ಯೆ ಆಗಂಗಿಲ್ಲ. ದುಡ್ಡು ಕೊಳ್ಕೋಬಹುದು, ಆಸ್ತಿ ಕೊಳ್ಕೋಬಹುದು. ಅದಕ್ಕೆ ಇಂಥ ಒಂದು ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮ ಮಾಡಬೇಕಾದ್ರೆ ಇವರೆಲ್ಲರ ಸಹಕಾರದಿಂದ ಆಗೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಬಂಧುಗಳೇ. ಅದು ಇವತ್ತು ಈ ಕಾರ್ಯಕ್ರಮ ಇಷ್ಟಕ್ಕೆ ಮುಗಿಬಾರ್ದು, ಆದರೆ ಇವತ್ತು ಮುಗಿತೈತಿ. ಆದರೆ ಇನ್ನ ನಾವೆಲ್ಲ ನಮ್ಮ ಸಹಪಾಠಿಗಳಿದ್ದಾವೆಲ್ಲ, ಸ್ನೇಹಿತರಿದ್ದಾರೆ, ನಮ್ಮ ಸಹೋದರರಿದ್ದಾರೆ, ಅವರೆಲ್ಲರೂ ತಮ್ಮ ಎಲ್ಲ ಒಂದು ನಮ್ಮ ಎಲ್ಲರ ನೋಡಿ ಸರ್, ಇಲ್ಲಿ ನೋಡಿ. ಸರ್ ಎಲ್ರು ಇಲ್ಲಿ ನೋಡಿ. ಉಲ್ಟಾ 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 ನೋಡ್ರಿ, ಇಲ್ಲಿ ನೋಡ್ರಿ.